ಅದಕ್ಕೆ ಪ್ರಪಂಚ ಕನ್ನಡಿ ಅಂತ ಅಂತಾರೆ. ಹೌದು, ನೀವೇನು ನೋಡ್ತಿರೋ ಅದೇ ನಿಮಗೆ ಸಿಗುತ್ತೆ. ಯಾವುದನ್ನ ನೋಡಬೇಕು ಅಂತಲೂ ಪ್ರಪಂಚ ತೋರುತ್ತೆ. ಈಗ ನೋಡಿ, ಯಾವುದೋ ಒಂದು ಇಲ್ಲಿ ಮೊನ್ನೆ ಚಿಕ್ಕಮಂಗ್ಳೂರಿನಲ್ಲಿ ಒಂದು ಹೀಗೆ ನನ್ನ ಫ್ರೆಂಡು ಏನೋ ಮಾತಾಡ್ತಾರೆ. ನಾನು ಆ ಕಡೆ ಹೊರಗಡೆ ನಿಂತ್ಕೊಂಡು ಒಂದು ಬೀಡ ಅಂಗಡಿ ಇತ್ತು. ನಾನು ಎಲ್ಲರೂ ಹೋದ್ರೆ ಊಟ ಮಾಡಿದ್ರೆ ಒಂದು ಎಲಡಿಕೆ ತಿನ್ನಬೇಕು ಅಂತ ನನ್ನ ಅಮ್ಮನ ನೆನಪದು. ಅಂದರೆ ನನ್ನ ಅಮ್ಮ ತುಂಬ ಎಲಡಿಕೆ ಹಾಕ್ತಾರೆ. ಅವ್ರಿಗೆ ಅಷ್ಟು ಹಲ್ಲುಗಳಿದೆ, ಆದರೆ ಒಂದೂ ಕಾಣಿಸಲ್ಲ, ಅಷ್ಟು ಹಂಗಾಗಿಟ್ಟೆ. ಅಂದರೆ ಆ ಥರ ಎಲಡಿಕೆ ತಿನ್ನೋರು. ಶಿ ಈಸ್ 85 ಈಗ, 83 ಸಾರಿ. ಅವರು ನಾನು ಹಿಂಗೆ ಹೊರಗಡೆ ಹೋದಾಗ ಒಂದು ಮಗು ಎಷ್ಟು ಚೆನ್ನಾಗಿ ಗೊತ್ತಾ, ಅದು ಏನೋ ಹಂಗೆ ನೋಡ್ತೇವೆ. ಅಷ್ಟೊತ್ತಿಗಲ್ಲಿ ಸುಮ್ಮನೆ ಒಂದು ಕಾರ ಪೀ ಪಾಪ ಅಂತ ಹಿಂಗೇನೋ ಅಂದ್ಕೊಂಡು ಹೋಯ್ತು. ಇದು ಪೀ ಪಾಪ ಪೀ ಪಾಪ ಪೀ ಪಾಪ ಪೀ ಪಾಪ ಪೀ ಪಾಪ ಪೀ ಪಾಪ ನೋಡಿ, ಅದರಲ್ಲೂ ಆ ಕ್ವಾಲಿಟಿ ಇದೆ, ಇನ್ಸ್ಟಿಂಕ್ಟ್ ಇದೆ, ಇನ್ಸೈಟ್ ಇದೆ. ಅದು ಬಂದಿರೋದು ಪೀ ಪಾ ಅಂತ ಯಾವುದೋ ಒಂದು ಸೌಂಡ್ ಅಷ್ಟೇ. ಅದು ಒಂದು ಸಿಕ್ತದಕ್ಕೆ ಬೆಳೆಸ್ಕೊಂಡೋಯ್ತು. ಅಯ್ಯೋ, ಅದೇ ಬೇಕಾಗಿರೋದು. ಆ್ಯಕ್ಚುಲಿ ನಮಗೆ ಏನು ಸಿಗುತ್ತೆ ಅದರ ಮೂಲಕ ನಾವು ಅಂದರೆ ಅದು ಬೇಸ್. ಅದು ಈ ಜಗತ್ತಿನಲ್ಲಿ ನಾನು ಕಂಡಿಡಿರೋದು ಯಾವುದೂ ಇಲ್ಲ. ಎಲ್ಲಾನು ಒಂದರಿಂದ ಒಂದು ಕಾಪಿ ಇದೆ, ಇನ್ಸ್ಪಿರೇಷನ್ನೇ ಅದು. ಹೌದು, ಅಂದರೆ ಹೊಸದು ಅನ್ನೋದು ಯಾವುದು ಅನ್ನೋದು ಹುಡುಕ್ತಾ ಹೋದರೆ ಹೊಸದು ನಿಮಗೆ ಯಾವುದೂ ಕಾಣಿಸಲ್ಲ. ನಿಮಗೆ ಇವತ್ತು ಅಂದರೆ ಹೊಸದಾಗಬೇಕು ಅನ್ನೋದು ಇದೆಯಲ್ಲ, ಅದು ಬಹಳ ಕಷ್ಟ. ನೀವು ನಮಗಿವತ್ತು ಎಲ್ಲದೂ ಇದೆ, ಯೂಟ್ಯೂಬ್ ಇದೆ, ಗೂಗಲ್ ಇದೆ. ಆರ್ಕಿಟೆಕ್ಚರಲ್ಲಿ ನಾವು ಟಕ್ ಅಂತ ಯಾವುದೋ ನೋಡ್ತೀವಿ, ಒಂದು ರೆಫರೆನ್ಸ್. ಅಂದರೆ ನಾವು ರೆಫರೆನ್ಸ್ ಯುಗದಲ್ಲಿ ಬದುಕ್ತಾ ಇದ್ದೀವಿ. ಇನ್ಸ್ಪಿರೇಷನ್ ಆ್ಯಂಡ್ ಇದರಲ್ಲಿ ಬದುಕ್ತಾ ಇಲ್ಲ. ಇನ್ಸ್ಪಿರೇಷನ್ ತುಂಬ ಕಡಿಮೆ ಇದೆ. ಈಗ ಮ್ಯೂಸಿಕ್ ಇರ್ಬೋದು ನೋಡಿ, ನಮ್ಮ ಯಾವುದೇ ಇದಿರ್ಬೋದು, ಎಲ್ಲವೂ ಇರಬಾರ್ದು ಅಂತ ನಾನು ಹೇಳ್ತಿಲ್ಲ. ಆದರೆ ಈಗ ನಿಮಗೆ ಈಗ ಮಗು ಒಂದು ಹುಡುಕಾಡ್ತಲ್ಲ, ಆ ಥರದ ಹುಡುಕಾಟದ ಪರ್ಸೆಂಟೇಜ್ ತುಂಬ ಕಡಿಮೆ ಆಗಿದೆ. ಯಾಕೆ? ಅದು ಯಾಕೆಂದ್ರೆ ಈಗ ನಾವು ಕಮರ್ಷಿಯಲ್ ಅಲ್ವಾ, ನಮಗೆಲ್ಲವೂ ಸೇಲ್ ಆಗಬೇಕು. ಹಾಗಾಗಿ ಏನಾಗುತ್ತೆ, ನಾವು ಯಾವುದನ್ನು ಒಂದನ್ನು ಕಾಪಿ ಮಾಡಲೇಬೇಕಾಗುತ್ತೆ. ಈ ರೇಂಜಲ್ಲಿ ಹಿಂಗೆ ಹೋಗೋಣ, ಇಷ್ಟ ಇಲ್ಲ. ಹೌದು ಹೌದು. Wake up to fresh ideas. Repose. ಅಂದರೆ ಇವತ್ತು ಹಂಗಿದ್ದೀವಿ ನಾವು. ಇದು ನನ್ನ ನಾನು ಇನ್ನೊಬ್ಬರು ಇದು ಕೇಳಲ್ಲ, ನನಗೆ ಹಂಗೆ ಅನಿಸುತ್ತೆ ಒಂದು. ಆಮೇಲೆ ಅಂದರೆ ಆ ಮಗು ಹಂಗೆ ನನಗೆ ಆ ಥರ ಬದುಕೋದಕ್ಕೆ ಭಾಳ ಇಷ್ಟ. ಅಲ್ಲೇನೋ ಮಗು ಇನ್ಯಾರೋ ನಿಂತಿರ್ತಾನೆ ಪಕ್ಕದಲ್ಲಿ, ಆಮೇಲೆ ಬೋತು ಕಣ ಬೋತಿದೆ ನನ್ನ ಗೊತ್ತಾಗೋದಿಲ್ಲ, ನೀನು ವಾಯ್ಸ್ ವೇರಿಯೇಷನ್ ಏನು ಚೆನ್ನಾಗಿದೆ. ಈಗ ನಿಮಗೆ ಚಾಮರಾಜಪೇಟೆ ಆ ಕಡೆ ಈ ಕಡೆ ಅದಕ್ಕೆ ಕಣ ಬಂದಿದೆ ನೀನು ಯಾಕಲ ಬತ್ತದು ಯಾಕೆ ಹಂಗೆ ಮಾಡೋಳು ನೋಡಿ, ಮ್ಯೂಸಿಕ್ ಏನು ಬತ್ತ ಹೆಂಗೆ ಮಾಡೋಳು. ಅಯ್ಯೋ, ನಂಗೆ ಅಯ್ಯೋ ಎಷ್ಟು ಚೆನ್ನಾಗಿದೆಯಲ್ಲ. ಅದೇ ನನ್ನ ಭಾಷೆ ಇದೆ, ಹವ್ಯಕರ ಭಾಷೆ. ಹೌದನೇ ಗೊತ್ತಾಗ್ತಲ್ಯನೇ, ಬೊತ್ಬಿಡ್ದನೆ, ಅಯ್ಯೋ ಎಂತ ಗೊತ್ತಿದ್ದಾನೆ, ಅಯ್ಯೋ ಬೊತ್ತ ಹೇಳಿಲ್ವೇ ಅವಳು ರ್ಯಾಪಿಡ್ ರಶ್ಮಿ. ಅಯ್ಯೋಯ್ಯೋ, ಅವಳು ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಮಾರೈತಿ. ಅದು ರ್ಯಾಪಿಡ್ ಅಂತ ಬಂದಿರೋದು ಅದಕ್ಕೆ ಅನಿಸ್ತೆ, ರಪ್ರಪ್ರಪ್ರಪ್ ಅಂತ ಬತ್ತು ಕಾಣಿಸ್ತಾವಳು ಮನಸ್ಸಿನಲ್ಲಿ, ಅದಕ್ಕೆ ರ್ಯಾಪಿಡ್ ಮಾಡ್ಕೊಂಡ್ಬಿಟ್ಟಿದ್ದ. ಅಂದರೆ ಅದು ನಿಮ್ಗೆ ಅದೇ ನಮ್ಮ ಸಾಗರ ಒಂದು ಒಕ್ಕಲಿಗರು ಇದಿದೆ. ಈಗ ನಮ್ಮ ಕಾಗೋಡು ತಿಮ್ಮಪ್ಪನವರು ಈ ಒಂದು ಇದಿದೆ. ಅವ್ರನ್ನ ದೇವ್ರನ್ನ ಅಂದರೆ ಅವರು ಬಹಳ ದೇವರಿಗೆ ಸಮಾನರು ಅಂತ. ಅಂದರೆ ಭೂಮಿಗೆ ಅಂಟ್ಕೊಂಡವ್ರೆ ಅವರು, ಒಕ್ಕಲ್ತನ ಮಾಡೋರು. ಅವರು ಹಾಲೆಲ್ಲ ಕೊಡೋಕೆ ಬರ್ತಾರೆ ನಮ್ಮ ಮನೆಗಳಲ್ಲಿ. ಅವರು ಬಂದಾಗ ಒಂದು ಅಜ್ಜಿ ಮನೆ ಬಾಗಿಲು ಫಸ್ಟ್ ನಾನೇ ತೆಗೆಸಿ, ಚಿಕ್ಕ ಹುಡುಗ ಇರ್ತಾರೆ, ಬಾಗಿಲು ಹಾಲು ಕೊಡೋರು. ಅವಾಗ ವರ್ತನೆ ಹಾಲು ಅಂತ ಕರೆಯೋದು. ಅವ್ರು ಕರೆದಿರುವಂಥ ಹಸುವಿನ ಅಥವಾ ಎಮ್ಮೆ ಹಾಲು ತರೋರು. ನಿಮಗೆ ಎಮ್ಮೆ ಹಾಲು ಬೇಕಾ ಹಸುವಿನ ಹಾಲು ಬೇಕಾ ಅಂತ ಕೇಳೋರು. ಅದರಲ್ಲಿ ಮಲೆನಾಡು ಗಿಡ್ಡದ ಹಾಲು ನೋಡಿ, ಅದು ಎಷ್ಟು ವೆರೈಟಿ ಇರೋದು. ಅಥವಾ ಸಿಂಧಿ ಹಸು ಹಾಲು ಬೇಕಾ, ಈ ಥರ ವೆರೈಟಿ ಇಟ್ಕೊಂಡ್ಬಂದಿರೋರು. ನಮಗೆ ಈ ಥರದ ಹಾಲು ಕೊಡಿ ಅಂದರೆ ಅವ್ರ ವರ್ತನೆ, ಅವ್ರದ್ದೊಂದು ಗ್ಲಾಸ್ ಇರೋದು, ಗ್ಲಾಸಲ್ಲಿ ಹಾಕಿ ಅವರು ಬಾಗಿಲು ತಿಂಗಳು ಏನತ್ತಮ್ಮ ಉಣಕಲ ಸಣಕ್ಲಾಗ್ಬಿಟ್ಟಿಯಲ್ಲ ಅಂತ. ಅಂದರೆ ಉಣಕಲ ಸಣಕ್ಲಾಗ್ಬಿಟ್ಟಿಯಲ್ಲ ಅಂದರೆ ಮೈತೇನ್ರ ಗೊತ್ತಾಗದಲ್ಲನ್ರ ಅದು ನೋಡಿ, ಅಲ್ಲೇ ಭಾಷೆ. ಅದೇ ನಿಮಗೆ ಹಿಂಗಂದ್ರೆ ನನಗೆ ಯಾಕೆ ಇಷ್ಟ. ಕುಂದಾಪುರದಲ್ಲಿ ಯಾವುದೋ ಒಂದು ಮೊನ್ನೆ ಒಂದು ಮದುವೆ ಕಾರ್ಯಕ್ರಮಗಳು ಹೋದಾಗ ಅದು ಎಷ್ಟು ಚೆನ್ನಾಗಿ, ಅದು ನನ್ನ ತಾಯಿ ಮಾತಾಡೋದು ಅದೇ. ಅಂದರೆ ಆ ಕಡೆ ಇದೆ ನಮ್ಮ ತಾಯಿ ಅಜ್ಜಿ ಎಲ್ಲ, ಕೊಲ್ಲೂರು ಇದೆಲ್ಲ. ಹೊಪ್ಪಕ್ಕಿತ್ತ ಬಪ್ಪಕ್ಕಿತ್ತ ಎಂತ ಐತೆ ಹೆಣೆ ಅಂದರೆ ನೋಡಿ, ಭಾಷೆ ನನಗೆ ಅದೆಲ್ಲೋ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ನಾನು ಹಾಗೆ ನೋಡೋಣ ಅಂದರೆ ಮ್ಯೂಸಿಕ್ಕನ್ನು. ಯಾಕೆಂದರೆ ತುಂಬ ಹಳ್ಳಿಯ ಸೊಗಡಿನ ಭಾಷೆಗಳಲ್ಲಿ ಅಗಾಧವಾದ ಮ್ಯೂಸಿಕ್ ಇದೆ. 100%. ನಿಮಗೆ ನೆನಪಿದೆಯಾ ಫಸ್ಟ್ ಟೈಮ್ ನಾನು ನಿಮ್ಮನ್ನು ಸಿಕ್ಕಿದಾಗ ನನ್ನ ಥರನೇ ನೀವು ಮಾತಾಡೋಕ್ಕೆ ಶುರು ಮಾಡಿದ್ರಿ. ಏನಮ್ಮ ರಶ್ಮಿ, ನಾನು ಓ ಅಂತ ಕಂಡುಬಿಟ್ಟಿದ್ದೆ.
ಅಂದರೆ ನಾನು ಏನು ನಿಮ್ಮನ್ನು ಹೇಗೆ ಅರ್ಥ ಮಾಡ್ಕೋತಾ ಇದ್ದೀನಿ ಅಂದರೆ ಯು ಆರ್ ಸಚ್ ಅ ಕ್ಯೂರಿಯಸ್ ಸೋಲ್ ಆ್ಯಂಡ್ ಅದು ನಿಮ್ಮ ಒಂಥರ ಮಣ್ಣಿಗೆ ಗೊಬ್ಬರ ಬಿದ್ದಂಗೆ ಪ್ರತಿಯೊಂದು ಮನುಷ್ಯನಲ್ಲೂ ನೀವು ನೋಡೋ ವಿಚಾರಗಳು ಅದು ನೀವು ತೊಗೊಳ್ಳೋದು. ಅಲ್ಲ, ನನಗೇನು ಬೇಕಾಗಿದೆ ಅಂದರೆ ನನಗೊಂದು ಒಳ್ಳೇದು ಏನಿದೆ ಅದು ಅಷ್ಟೇ ಬೇಕು ನನಗೆ. ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದರಲ್ಲಿ ಎಂಥ ಒಳ್ಳೆ ಮ್ಯೂಸಿಕ್ ಇದೆ, ಅದು ಒಳ್ಳೇದು. ಇದು ಎಲ್ಲದರಲ್ಲೂ ಫಸ್ಟ್ ಒಳ್ಳೇದನ್ನೇ ನೋಡಬೇಕು, ಫಸ್ಟ್ ಅಲ್ಲ ಲಾಸ್ಟು ಅದೇ ನೋಡಬೇಕು. ಆಮೇಲೆ ಅದರಿಂದ ನಾನು ಫೇಮಸ್ ಆಗ್ತೀನಿ ಅನ್ನೋದು ಬೇಡ. ನಾನು ಸಾಧಕ. ಅದಕ್ಕೆ ಶೇಣಿಯವರು ಒಂದು ಯಕ್ಷಗಾನದಲ್ಲಿ ಪಾತ್ರ ಮಾಡ್ತಾ ಸಿದ್ಧಿ ಬೇರೆ ಪ್ರಸಿದ್ಧಿ ಬೇರೆ. ಓಹೋ, ಪ್ಲೀಸ್ ಎಕ್ಸ್ಪ್ಲೇನ್ ಸರ್. ಏನು ಸಿದ್ಧಿ ಅಂದರೆ, ಪ್ರಸಿದ್ಧಿ ಅಂದರೆ ಏನು? ಪ್ರಸಿದ್ಧರಾದವರೆಲ್ಲರೂ ಸಾಧಕರಲ್ಲ, ಸಾಧಕರೆಲ್ಲರೂ ಪ್ರಸಿದ್ಧರಲ್ಲ. ಸತ್ಯ. ಫೇಮಸ್ ಆಗೋದು ಒಂಥರ, ಆದರೆ ಸಾಧನೆ ಬೇರೆ. ಅವನು ಫೇಮಸ್ ಆಗಿರ್ಬೋದು, ಆಗದೇನೆ ಇರ್ಬೋದು. ಇವತ್ತು ಎಷ್ಟು ಜನ ಹಿಡನ್ ಕಲಾವಿದರಿರ್ಬೋದು, ರಂಗಭೂಮಿಯಲ್ಲಿರ್ಬೋದು, ನಟರಿರ್ಬೋದು, ನಿಮಗೆ ಸಂಗೀತಗಾರರಿರ್ಬೋದು. ಇವತ್ತು ಕಾಣಿಸಿಕೊಳ್ಳುವ ಅಂದರೆ ಬೆಳಕಿನಲ್ಲಿ ಕಾಣಿಸಿಕೊಳ್ಳುವಂತಹ ಕಲಾವಿದರು ತುಂಬ ಜನ ಇದ್ದಾರೆ. ಆದರೆ ಕತ್ತಲಲ್ಲಿ ಅದರ 100 ಪಟ್ಟು ಜನ ಇದ್ದಾರೆ. ಕೆಲವರಿಗೆ ಬೆಳಕಿಗೆ ಬರೋದಕ್ಕೆ ಇಷ್ಟ ಇಲ್ಲ. ಯಾಕೆ ಗೊತ್ತಾ? ನಾನು ತುಂಬ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ದೀನಿ. ನನ್ನೊಳಗೊಂದು ಅಗಾಧ ಬೆಳಕನ್ನು ಕಾಣೋದಕ್ಕೆ ನಾನು ಸಾಧನೆಗಳಿದ್ದೀನಿ ಅಷ್ಟೇ ವಿನಃ ನಾನು ಪ್ರಪಂಚದಲ್ಲಿ ಬೆಳಕಿಗೆ ಬಿದ್ದರೆ ನನ್ನ ಕಲಿಕೆ ತುಂಬ ಕಡಿಮೆ ಆಗುತ್ತೆ. ನನಗೊಂದು ಪ್ರಸಿದ್ಧಿ ಬರೋಕ್ಕೆ ಶುರುವಾದ ತಕ್ಷಣ ನಾನು ಕೆಲಸ ಕಡಿಮೆ ಮಾಡ್ತೀನಿ. ಎಲ್ಲ ಕಡೆ ಕರೀತಾರೆ. ನಾನು ನನ್ನ ಜೊತೆ ಸಮಯವನ್ನು ಕಳೆಯೋದಿದೆಯಲ್ಲ, ನಾನು ಏನೋ ಒಂದು ಸಾಧನೆ. ಈಗ ಒಬ್ಬರು ಸಂಗೀತಗಾರನ ಮೀಟ್ ಮಾಡಿದವರು ಅದನ್ನೇ ಹೇಳಿದ್ದು. ನಾನು ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಅವ್ರು ಅದನ್ನೇ ಹೇಳಿದ್ದು, ನನ್ನ ಬಿಹಾರ್ ಆಗಿರ್ಬೋದು ಅಥವಾ ಭೈರವಿ ಇರ್ಬೋದು, ಅದರ ಆಳಕ್ಕಿಳಿತ ಕಾಣುವ ಬೆಳಕಿದೆಯಾ, ಅದರೊಳಗೆ ಅದು ನನ್ನ ಸಾಧನೆ. ನನಗೆ ಅದರೊಳಗೆ ನಾನು ಅದು ಟೀಚ್ ಮಾಡ್ತೀನಿ ಬೇಕಿದ್ರೆ. ಅದಕ್ಕೆ ಪ್ರಸಿದ್ಧರಿಂದ ಸಾಧಕರು ಹುಟ್ಟಲ್ಲ, ಸಾಧಕರಿಂದ ಮಾತ್ರ ಸಾಧಕರು ಹುಟ್ಟಲಿಕ್ಕೆ ಸಾಧ್ಯ. ಅಂದರೆ ಇನ್ಸ್ಪಿರೇಷನ್ ಆಗ್ಬೋದೇನೋ. ಈಗ ರಾಜ್ಕುಮಾರು ಪ್ರಸಿದ್ಧರೂ ಹೋದರು, ಸಾಧಕರು ಹೋದರು. ಏನು ಬ್ಯೂಟಿಫುಲ್ ಅವರು. ಯಾಕಂದರೆ ನಮಗೆ ಇವತ್ತು ರಾಜ್ಕುಮಾರ್ ಅವರು ಇರ್ಬೋದು, ಬಿ ವಿ ಕಾರಂತರು ಇರ್ಬೋದು, ಕಾರ್ನಾಡ್ ಇರ್ಬೋದು, ಅಥವಾ ಗುಬ್ಬಿ ವೀರಣ್ಣವರು ಎಂಥ ಆಗಿನ ಕಾಲದಲ್ಲಿ ಒಂದು ಇವತ್ತು ಇಲ್ಲ ನಾನು ಇಲ್ಲ. ಇವತ್ತಿಗೂ ಹೇಳ್ತೀನಿ, ಗುಬ್ಬಿ ಕಂಪ್ನಿ ಇರ್ಬೋದು, ಚಿತ್ರಕುಮಾರ್, ನಾನು ನೋಡಿದಿಲ್ಲ ಕಂಪ್ನಿಗಳು. ಇವತ್ತೇನು ಕಾರ್ಪೊರೇಟ್ ಬೇಸ್ಡ್ ಆದಂಥ ಸಿಸ್ಟಮ್ ಅವ್ರ ಪಾಪ ಆಗಲೇ. ಆದರೆ ಅದು ಬೇರೆ ಥರದ್ದು ಹ್ಯೂಮನ್ ಕಾರ್ಪೊರೇಟ್. ಒಬ್ಬ ನಟನ್ನು ಉಳಿಸ್ಕೊಳ್ಳೋದು ಒಂದು ಕಂಪ್ನಿಯಲ್ಲಿ. ಕೆಲವು ಸರಿ ಕಂಪ್ನಿಗೆ ಬಿದ್ದು ಹೋಗೋಕ್ಕೆ ಪ್ರಯತ್ನ ಆದಾಗ ಇದಕ್ಕಿದಾಗೆ ನಟರುಗಳು ಅವರಿಗೂ ಇಲ್ಲದೆ ಇದ್ದವ್ರು ಹೊರಗಡೆ ಹೋಗಬೇಕಾಗುತ್ತೆ. ಏನು ರೀ ಅದು, ಎಂಥ ಇದು. ಇವತ್ತು ಬದುಕೋದಕ್ಕೆ ನೂರಾರು ಏನೇನು ಇದೆ. ಆಗ ಒಬ್ಬ ನಟ, ತುಂಬ ಜನ ಕಂಪ್ನಿ ನಾಟಕದವರ ಲೈಫು ಎಂಥ ಇದೆ ಗೊತ್ತಾ. ನಾವು ಯಾರೂ ಆ ಕಡೆ ಮುಖನೇ ಇಲ್ಲ ನಮ್ಮ ಟೋಟಲ್ ಇದು. ತುಂಬ ಜನ ಕಂಪ್ನಿ ನಾಟಕ, ತುಂಬ ಒಳ್ಳೆಯ ಜನಪದ ಕಲಾವಿದರು ಎಂತೆಂಥವ್ರು ಇದ್ದಾರೆ. ಇವತ್ತು ಟಿ ವಿಗಳಲ್ಲಿ ಅಂಥವ್ರಿಗೆ ಕೆಲವು ಅವಕಾಶಗಳು ಸಿಗ್ತಾ ಇದೆ, ಇದಾಗ್ತಿದೆ, ಓಕೆ. ಬಟ್ ಅದು ಬಿಟ್ಟು ಮಹಾನ್ ಕಲಾವಿದರಿದ್ದಾರೆ ಇವತ್ತು. ಐ ಆಮ್ ಸಾರಿ ಟು ಸೇ ದಿಸ್, ಇವತ್ತಿನ ಯಾವುದೇ ಸಿನಿಮಾದಲ್ಲಿ ಫೋಕ್ ಸಾಂಗ್ ಫೇಮಸ್ ಆಗಿದರೆ ಅದು ಒರಿಜಿನಲ್ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲ. ಅದು 100%. ಅದಕ್ಕೆ ನೀವು ನೋಡಿ ಹಾಲಿವುಡ್ ಇದರಲ್ಲಿ ನಿಮಗೆ ಯಾವುದೋ ಆಫ್ರಿಕನ್ ಅಥವಾ ಏನೇ ಹಾಕಿದ್ರು ಕೆಳಗೆ ಒಂದು ಲೈನ್ ಬರುತ್ತೆ ಲಾಸ್ಟಲ್ಲಿ ನೋಡಿ, ದ ಒರಿಜಿನಲ್ ಮ್ಯೂಸಿಕ್ ಟ್ರ್ಯಾಕ್ ಬೈ ಸೋಲಿಗಾ ಅಥವಾ ಆಫ್ರಿಕನ್ ಅಥವಾ ಆಸ್ಟ್ರೇಲಿಯನ್ ಟ್ರೈಬ್ಸ್ ಅಂತ ಬರುತ್ತೆ. ಒರಿಜಿನಲ್ ಮ್ಯೂಸಿಕ್ ಟ್ರ್ಯಾಕ್ನ ಕೆಳಗೆ ಆ ಹಾಡಿನ ಇದು ಹಾಕಿರ್ತಾನೆ. ಅತಿ ನೀವೇನು ಹೇಳೋಕೆ ಟ್ರೈ ಮಾಡ್ತಿದ್ದೀರಾ ಅಂದರೆ, ಇದು ಒರಿಜಿನಲ್ ಕ್ರಿಯೇಟರ್ಸ್ ಎಲ್ಲ ಈಗ ಒಂದು 100-200 ವರ್ಷದ ಮುಂಚೆ ಇದ್ದಿದ್ದ ಒಂದು ಕಾಲಘಟ್ಟದಲ್ಲಿ ಇವತ್ತೇನಿರೋ ಕ್ಯೂರೇಟರ್ಸ್. ಈಗ ನೋಡಿ, ಈಗ ಒಂದು ಸಿನಿಮಾ, ಯಾವ ಸಿನಿಮಾ ಅಂತ ಗೊತ್ತಿಲ್ಲ, ಐಶ್ವರ್ಯ ನಿಬುಡ ಅದು ರಾಜಸ್ಥಾನಲ್ಲಿ 500 ವರ್ಷದಿಂದ ಹಾಡ್ತಾ ಇದ್ದಾರೆ. ಸಿನಿಮಾದಿಂದ ಫೇಮಸ್ ಆಯಿತು, ಜನರಿಗೆ ರೀಚ್ ಆಯಿತು. ಅದನ್ನು ಗೊತ್ತಿಲ್ಲ ನನಗೆ ಅವ್ರು ಯಾವ ಥರ ಕ್ರೆಡಿಟ್ ಕೊಟ್ಟಿದ್ದಾರೆ ಅಂತ. ಅಂದರೆ ಎಲ್ಲೋ ಒಂದು ಕಡೆಗೆ ವ್ಯಾಪಾರದ ದೃಷ್ಟಿಯ ಮೂಲಕ ಹೋಗ್ತಾ ಒರಿಜಿನಲ್ ಆದವನ ನಿಜವಾದ ಇದು ಯಾರು ಅನ್ನೋದು ಹೊರಟೋಗ್ತಾ ಇದೆ. ಯಾರು ಅದನ್ನು ಬೆಳಕಿಗೆ ತರ್ತಾನಲ್ಲ, ಅಂದರೆ ಇದು ಇಲ್ಲಿತ್ತು ಹಿಂಗೆ ತೋರಿಸೋನಿದನಲ್ಲ, ಅವನು ಕ್ರಿಯೇಟರ್ ಆಗ್ಬಿಟ್ಟಿರ್ತಾನೆ. ಅಂದರೆ ಅದೇ ಕ್ಯೂರೇಟರ್ಸ್ ಕ್ರಿಯೇಟರ್ಸ್ ಆಗೋಗ್ತಾ ಇದ್ದಾರೆ, ವಿಚ್ ಇಸ್ ನಾಟ್ ದ ಇದು. ಇದಲ್ಲ, ಇದು ನನ್ನ ಮಾತಲ್ಲ, ಐ ಆಮ್ ಸಾರಿ. ಇದು ನಾನು ಮೀಟ್ ಮಾಡ್ತಿರ್ತೀನಿ ಜನಪದ ಕಲಾವಿದರು, ಅವರೆಲ್ಲರೂ ನೋವಿದೆ ಆ್ಯಕ್ಚುಲಿ. ಇದನ್ನು ಹೇಗೆ ಸರ್ ಬದಲಾಯಿಸೋದಕ್ಕೆ? ಅದಕ್ಕೆ ಇವತ್ತು ಸೋಷಲ್ ಮೀಡಿಯಾ ಅಟ್ಲೀಸ್ಟ್ ಕ್ರೆಡಿಟ್ಸ್ ಅಂತ ಬಂದಾಗ ಅವರು ಇದನ್ನು ಹಾಕಿದಾಗ ಗೊತ್ತಾಗತ್ತೆ. ಇವತ್ತು ಆಲ್ಸೋ ಯೂಟ್ಯೂಬ್ ಆಲ್ಗೋರಿದಮ್ಸ್ ಇದೆ, ಯಾವ ಸಾಂಗು ಯಾರು ಕಾಪಿ ಮಾಡೋಕ್ಕಾಗಲ್ಲ. ಅಂದರೆ ಅದು ನಿಮ್ಗೇನಾಗ ಗೊತ್ತಾ, ಒಂದು ಮಾತು ಹೇಳ, ಇದು ಒಬ್ಬರು ನೋವಿಂದ ಹೇಳಿದ್ದು. ಇನ್ನೊಬ್ರು ಏನಂತಾರೆ ಗೊತ್ತಾ, ಮಾಡಿದ್ರೆ ಮಾಡ್ಕೊಳ್ಳಿ ಬಿಡು, ಉಸಿರಿಂದಲ್ವಾ ಅಂತ. ನೋಡಿ ಎಷ್ಟು ದೊಡ್ಡತನ. ಮಾಡಿದ್ರೆ ಮಾಡ್ಕೊಳ್ಳಿ ಬಿಡ್ರಿ ಸರ, ಉಸಿರಿಂದಲ್ಲ. 5 ಬೆರಳು ಒಂದಿಲ್ಲ ಇಲ್ಲಿ, ಉಸಿರಿಂದ ಐತೆ. ಹರೂತಿಲ್ಲ. ಹರೂತು ಅಂದರೆ ಹರಿತು ಅಂದರೆ
ಪಸರಿಸ್ತು ಅಂತ ಒಬ್ರಿಂದ ಒಬ್ರಿಗೆ ಅದು ಹರಡ್ತು. ಹೌದಿಲ್ಲ, ನಂದು ಅಲ್ರಿ, ನಮ್ಮ ತಾತ ಹಾಡ್ತಿದ್ದು ನಾನು ಕಲ್ತಿದ್ದೀನಿ, ನಾನು ಹೇಳ್ತೀನಿ, ಇವ್ರು ಹೇಳ್ತಾರೆ, ಅದು ಹೇಳ್ತಾರೆ. ಈಗ ಅವಂದು ಅಂತ ಹೆಸರು ಅವನು ಆಗಲಿ ಬಿಡ್ರಿ. ಈ ಥರದ್ರಲ್ಲಿ ನಾವು ಅದಕ್ಕೆ ಹೇಳೋದು, ಮಣ್ಣು ಮೆತ್ಕೊಳ್ಳೋದು ಬೇರೆ, ಗೆದ್ಲಿಗೆ ಮೆತ್ಕೊಳ್ಳೋದು ಬೇರೆ. ಮಣ್ಣು ಮೆತ್ತಿದ್ರೆ ಅಂಟತತಿ, ಗೆದ್ಲು ಮೆತ್ತಿದ್ರೆ ಉದುರ್ತತಿ ಅಂತ. ಐ ಥಿಂಕ್ ಈ ಥರ ಇದರಲ್ಲೇ ಶೇಕ್ಸ್ಪಿಯರ್ ಅವ್ರನ್ನ ನಾಪಿಸ್ಕೋಬೇಕು, ಹೆಸರಲ್ಲಿ ಏನಿದೆ ಅಂತ. ಸ್ವಲ್ಪ ಈ ಕಡೆಗೆ ಬರ್ತೀನಿ. ಅರುಣ್ ಸಾರಿ, ಸರ್, ನಿಮ್ಮ ಇದನ್ನು ಬಿಟ್ಟು ನಾನು ನನ್ನ ಅಯ್ಯೋಯ್ಯೋ ಖಂಡಿತ ಏನಿಲ್ಲ. ತುಂಬ ಚೆನ್ನಾಗಿರೋ ಒಂದಷ್ಟು ಆಳವಾದ ಚಿಂತನೆಗಳು, ತತ್ವಗಳು ಯಾವ ಯೂಟ್ಯೂಬ್ ಅಥವಾ ಯಾವ ವಿಕಿಪೀಡಿಯಾದಲ್ಲೂ ಸಿಗದೇ ಇರೋವಂತಹ ಅರುಣ ಸಾಗರರಲ್ಲಿ ಇರುವಂತಹ ವಿಚಾರಗಳು ಮಾತಿಗೆ ಎಳೆದಿದ್ದೀವಿ.